ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ನ ಸಂಕಟ ಕೂಡ ವಿಸ್ತರಣೆ ಆಗಿದೆ. ಅದರಲ್ಲೂ ಕೂಡ ಸಾಕಷ್ಟು ಮಂದಿ ಅಸಮಾಧಾನಿತರಿದ್ದಾರೆ. ಈ ಅಸಮಾಧಾನಿತರ ಸಿಟ್ಟನ್ನು ತಣಿಸೋದಕ್ಕೆ ಹೈಕಮಾಂಡ್ ಆದಿಯಾಗಿ ರಾಜ್ಯದ ಎಲ್ಲ ನಾಯಕರು ಈಗ ನಾಯಕರ ಮನೆಗೆ ತೆರಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಕೆಲ ನಾಯಕರನ್ನ ಭೇಟಿಯಾದರು, ಅತ್ತ ಹರಿಪ್ರಸಾದ್ ಅವರು ಕೂಡ ಭೇಟಿಯಾದರು. ಹೀಗೆ ಸಾಲು ನಾಯಕರು ಈಗ ಸಂಪೂರ್ಣವಾಗಿ ನಾಯಕನ ಅಸಮಾಧಾನವನ್ನು ಶಮನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಜೊತೆಗೆ ಸುರ್ಜೇವಾಲಾ ಕೂಡ ಅನೇಕ ನಾಯಕರನ್ನ ಭೇಟಿಯಾಗಿ ಯಾರ್ಯಾರಿಗೆ ಏನೇನು ಹೇಳಬೇಕು ಎಲ್ಲವನ್ನೂ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ತಪ್ಪಾಗಿದೆ, ಸರಿಪಡಿಸ್ತೀವಿ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗ್ಲೂ ಸಮಯ ಕೊಡೋದಕ್ಕೆ ಸಾಧ್ಯವಾಗತ್ತಾ? ತಪ್ಪನ್ನು ಸರಿ ಮಾಡೋಕ್ಕಾಗತ್ತಾ? ಕಾಂಗ್ರೆಸ್ ಹೈಕಮಾಂಡ್ನಿಂದ ಬರ್ತಾ ಇರುವಂಥ ರಿಪೋರ್ಟ್ಸ್ ಏನು, ಜೊತೆಗೆ ಇವತ್ತಿನ ಅಪ್ಡೇಟ್ಸ್ ಏನು ನೋಡೋಣ ಬನ್ನಿ ವರದಿಯಲ್ಲಿ. ಬಸವರಾಜ ಶಿವಣ್ಣವರು ಅಚ್ಚುಮೆಚ್ಚಿನ ನಾಯಕರು ಅಂತ ಒಬ್ಬ ನಾಯಕ ನಮ್ಗೆ ಇಷ್ಟ ಇಲ್ಲ. ಕೊಡ್ಲಿಲ್ಲ ಅಂದ್ರೂ ಕೂಡ ನಾಳೆ ಪಕ್ಷಕ್ಕೆ ಆಗಂತದ್ದು ಅವರು ಅನುಭವಿಸ್ತಾರೆ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾಡಿದ್ರೆ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಅದೆಲ್ಲ ಈಗ ಮುಗಿದ ಅಧ್ಯಾಯ. ಅದು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ಮಂತ್ರಿ ಸ್ಥಾನ ಸಿಗದ ಬೇಸರ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಮತ್ತಷ್ಟು ಗಾಢವಾಗುತ್ತಿದೆ. ಇದೇ ಕಾರಣಕ್ಕೆ ಅಸಮಾಧಾನಿತರ ನಾಯಕರ ಮನೆ ಬಾಗಿಲಿಗೆ ಕಾಂಗ್ರೆಸ್ನ ದೊಡ್ಡ ನಾಯಕರು ತೆರಳುತ್ತಿದ್ದಾರೆ. ಅಸಮಾಧಾನಿತ ಹಿರಿಯ ಶಾಸಕ ಎಸ್ ಕೃಷ್ಣಪ್ಪ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಸುದೀರ್ಘ ಚರ್ಚೆ ನಡೆಸಿದ್ರು. ಬಳಿಕ ಸುರ್ಜೇವಾಲಾ ಕೂಡ ಹಿರಿಯ ಶಾಸಕರನ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನ ಮಾಡಿದ್ದಾರೆ. ಎಚ್ ಕೆ ಪಾಟೀಲ್ ಜೊತೆಗೂ ಸುರ್ಜೇವಾಲಾ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬಂದ ಮಾತು, ಹೌದು ತಪ್ಪಾಗಿದೆ, ಅದನ್ನ ಸರಿಪಡಿಸುತ್ತೇವೆ ಎಂಬುದು. ತಪ್ಪಾಗಿದೆ, ಸರಿಪಡಿಸುತ್ತೇವೆ ಎಂಬ ಡಿಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲಾ ಮಾತಿಗೆ ಎಂ ಕೃಷ್ಣಪ್ಪ, ಎಚ್ ಕೆ ಪಾಟೀಲ್ ಕೇಳಿರುವ ಪ್ರಶ್ನೆ ಈಗ ಕಾಂಗ್ರೆಸ್ನಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ತಪ್ಪು ಸರಿಪಡಿಸುವುದು ಹೇಗೆ? ಈ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕತ್ವದ ಬಳಿ ಸ್ಪಷ್ಟ ಉತ್ತರವೇ ಇಲ್ಲ. ಇತ್ತ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ಎಚ್ ಕೆ ಪಾಟೀಲ್ ನಿವಾಸವು ಅಸಮಾಧಾನಿತ ನಾಯಕರ ಕೇಂದ್ರ ಬಿಂದುವಾಗಿದೆ. ಮತ್ತೊಬ್ಬ ಸಚಿವ ಸ್ಥಾನ ವಂಚಿತ ದಿನೇಶ್ ಗುಂಡೂರಾವ್ ಎಚ್ ಕೆ ಪಾಟೀಲ್ ಜೊತೆ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದಕ್ಕೂ ಮೊದಲು ಬಿಕೆ ಹರಿಪ್ರಸಾದ್ ಕೂಡ ಎಚ್ ಕೆ ಪಾಟೀಲ್ ಅವರನ್ನ ಭೇಟಿಯಾಗಿದ್ದರು. ಇಬ್ಬರು ಸಂಪುಟ ವಿಸ್ತರಣೆಯ ಬಗ್ಗೆ ವ್ಯಂಗ್ಯವಾಡಿದ್ದು ಇವತ್ತಿನ ವಸ್ತುಸ್ಥಿತಿಗೆ ಹಿಡಿದ ಕನ್ನಡಿಯಂತಿದೆ. ಯಾವ ಮಾನದಂಡದಲ್ಲಿ ಸಚಿವರನ್ನ ಆಯ್ಕೆ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತಿಲ್ಲ. ಈ ರೀತಿ ಅವತ್ತು ಆಗಿರಲಿಲ್ಲ. ಇದು ವಿಚಿತ್ರ ಎಂದು ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಮಾಡಿದ್ರೆ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತೂ ಈ ತರ ಆಗಿಲ್ಲ ಸರ್. ಆದರೆ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ ದಿನೇಶ್ ಗುಂಡೂರಾವ್ ಸಂಪುಟ ಪುನರ್ರಚನೆಗೆ ತಾವೇ ವಿರೋಧ ವ್ಯಕ್ತಪಡಿಸಿದರು. ಅದೆಲ್ಲ ಈಗ ಮುಗಿದ ಅಧ್ಯಾಯ. ಅದು ಆಗೋಯ್ತು. ಇನ್ನು ಮತ್ತೆ ಅದ್ರ ಬಗ್ಗೆ ಮಾತಾಡೋ ಪ್ರಯೋಜನ ಇಲ್ಲ. ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೆಗೂ ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಮತ್ತೊಂದು ಕಡೆ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರಿಗೂ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ. ಹಾವೇರಿಯ ಮುರುಘರಾಜೇಂದ್ರ ಮಠದಿಂದ ಮೈಲಾರ ಮಹದೇವಪ್ಪ ವೃತ್ತದವರೆಗೆ ಮೆರವಣಿಗೆ ನಡೆಸಿದ ಬೆಂಬಲಿಗರು ಘೋಷಣೆ ಕೂಗಿದ್ರು. ಉತ್ತರ ಕರ್ನಾಟಕದ ಕುರುಬ ಸಮುದಾಯದ ನಾಯಕನಿಗೆ ಅನ್ಯಾಯ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬಸವರಾಜ ಶಿವಣ್ಣವರು ಅಚ್ಚುಮೆಚ್ಚಿನ ನಾಯಕರು, ಸರ್ವ ಜನಾಂಗದ ನೇತೃತ್ವವನ್ನು ವಹಿಸಿಕೊಳ್ಳುವಂತ ಬಸವರಾಜ ಶಿವಣ್ಣವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಂತೇಳಿ ನಾನು ಒತ್ತಾಯವನ್ನು ಮಾಡ್ತೀನಿ. ಇಂಥ ಕೆಲಸಗಾರ ನಾನು ಎಂದೂ ಕಾಣಕ್ಕಲ್ಲ. ಕೈಯಿಂದ ಅಂತ ಒಂದೇ ಅಲ್ಲ, ಎಲ್ಲಾ ಸಮಾಜದಲ್ಲಿ ಅವ್ರು ಕೊಡೋದಾರ. ಶಾಂತ ರೀತಿಯಿಂದ ನಮ್ಮ ಶಿವಣ್ಣ ಸಾಹೇಬರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತೇಳಿ ನಾವು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀವಿ. ಕೊಡ್ಲಿಲ್ಲ ಅಂದ್ರೂ ಕೂಡ ನಾಳೆ ಪಕ್ಷಕ್ಕೆ ಆಗಂತದ್ದು ಅವರು ಅನುಭವಿಸ್ತಾರೆ. ಇದೀಗ ಕಾಂಗ್ರೆಸ್ನಲ್ಲಿ ಕೇಳಿ ಬರುತ್ತಿರುವ ಅತಿ ದೊಡ್ಡ ಪ್ರಶ್ನೆ, ಕೃಷ್ಣಪ್ಪಗೆ ಆಗ್ಲಿ ಅಸಮಾಧಾನಿತ ಯಾರಿಗೆ ಆಗ್ಲಿ ಸಚಿವ ಸ್ಥಾನ ನೀಡಬೇಕು ಅಂದ್ರೆ ಯಾವ ಹಾಲಿ ಸಚಿವರು ತಮ್ಮ ಸ್ಥಾನ ತ್ಯಾಗ ಮಾಡುತ್ತಾರೆ? ಒಕ್ಕಲಿಗ ಕೋಟಾದಲ್ಲೇ ಮತ್ತೊಂದು ಬದಲಾವಣೆ ಸಾಧ್ಯವೇ, ಅಥವಾ ಮತ್ತೊಬ್ಬ ಸಚಿವರನ್ನ ಕೈಬಿಟ್ಟು ಹೊಸಬರಿಗೆ ಅವಕಾಶ ನೀಡಲಾಗುತ್ತಿದೆಯೇ? ಒಬ್ಬರ ಅಸಮಾಧಾನ ತಣಿಸಲು ಮತ್ತೊಬ್ಬರನ್ನ ಅಸಮಾಧಾನಗೊಳಿಸುವ ದುಸ್ಸಾಹಸಕ್ಕೆ ಕಾಂಗ್ರೆಸ್ ನಾಯಕತ್ವ ಮುಂದಾಗುತ್ತದೆಯೇ? ಇದೇ ಈಗ ಕಾಂಗ್ರೆಸ್ ಹೈಕಮಾಂಡ್ ಎದುರಿನ ಅತಿ ದೊಡ್ಡ ಸವಾಲಾಗಿದೆ. ಇಷ್ಟಕ್ಕೆ ಅಸಮಾಧಾನದ ಸುನಾಮಿ ತಣ್ಣಗಾಗುವ ಲಕ್ಷಣಗಳಿಲ್ಲ. ಮಂತ್ರಿ ಸ್ಥಾನ ವಂಚಿತ ಹಿರಿಯ ಶಾಸಕರು ಆಗಸ್ಟ್ 13ರಂದು ಡಿನ್ನರ್ ಮೀಟಿಂಗ್ ನಡೆಸಲು ತೀರ್ಮಾನಿಸಿದ್ದಾರೆ. ವಿಧಾನ ಮಂಡಲ ಅಧಿವೇಶನಕ್ಕೆ ಬೆಂಗಳೂರಿಗೆ ಬರುವ ಸುಮಾರು 35ರಿಂದ 40 ಸಮಾನ ಮನಸ್ಕ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ.
ಈ ಸಭೆಯಲ್ಲಿ ಮುಂದಿನ ರಾಜಕೀಯ ನಡೆ ಹಾಗೂ ಒಟ್ಟಿನ ನಿರ್ಧಾರದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಇತ್ತ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಸಿಗದ ಹಿನ್ನೆಲೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಬ್ರಾಹ್ಮಣ ಸಮುದಾಯದ ಮುಖಂಡರು ಸಚಿವ ಸಂಪುಟದಲ್ಲಿ ನ್ಯಾಯಯುತ ಪ್ರಾತಿನಿಧ್ಯ ನೀಡುವಂತೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ನಾಯಕತ್ವ ಈಗ ತಪ್ಪಾಗಿದೆ ಎಂದು ಒಪ್ಪಿಕೊಂಡಿದೆ. ಆದರೆ ಈ ತಪ್ಪನ್ನ ಸರಿಪಡಿಸಲು ಹೊರಟ್ರೆ ಮತ್ತಷ್ಟು ಅಸಮಾಧಾನ ಸೃಷ್ಟಿಯಾಗುವ ಸಾಧ್ಯತೆಯೇ ಹೆಚ್ಚಿದೆ. ಹೀಗಾಗಿ ಹೈಕಮಾಂಡ್ ಅಸಮಾಧಾನಿತರನ್ನ ಸಮಾಧಾನ ಪಡಿಸುತ್ತದೆಯೇ ಅಥವಾ ಮತ್ತೊಂದು ಸುತ್ತಿನ ರಾಜಕೀಯ ಬಿಕ್ಕಟ್ಟಿಗೆ ಕಾಂಗ್ರೆಸ್ ಸಿಲುಕುತ್ತದೆಯೇ ಎಂಬುದು ಮುಂದಿನ ಕೆಲ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.